ಸಮಸ್ತ ಭಾರತೀಯರಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶ್ರೀ ಗೋಪಾಲ್ ಕುಲಕರ್ಣಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾರತ ದೇಶದ ಕರ್ನಾಟಕ ರಾಜ್ಯದ ವಿಜಯಪುರ ನಗರದಲ್ಲಿ 80ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಹೇಗೆ ಆಚರಿಸಲಾಯಿತು ಎಂಬುದನ್ನು ನಾವೀ ವಿಡಿಯೋದಲ್ಲಿ ನೋಡಲಿದ್ದೇವೆ. ವಿಕಸಿತ ಭಾರತ 2047 ಎಂಬ ದೃಷ್ಟಿಕೋನದ ಪ್ರಮುಖ ಗುರಿ. ಭಾರತದ ಸ್ವಾತಂತ್ರ್ಯದ 100ನೇ ವರ್ಷವಾದ 2047 ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವುದು. ಇದರಲ್ಲಿ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ, ಪರಿಸರ ಸುಸ್ಥಿರತೆ ಮತ್ತು ಉತ್ತಮ ಆಡಳಿತ ಪ್ರಮುಖ ಅಂಶಗಳಾಗಿವೆ. ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಪ್ರಮುಖ ಕ್ಷೇತ್ರಗಳು: ಮೊದಲನೆಯದಾಗಿ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ. ಎರಡನೆಯದಾಗಿ ಉದ್ಯೋಗ, ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು. ಮೂರನೆಯದಾಗಿ ಕೃಷಿ, ರೈತರಿಗಾಗಿ ಆಧುನಿಕ ತಂತ್ರಜ್ಞಾನ ಮತ್ತು ಸುಸ್ಥಿರ ಕೃಷಿ. ಇನ್ನು ನಾಲ್ಕನೆಯದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಶೋಧನೆ, AI ಸೆಮಿಕಂಡಕ್ಟರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರಗತಿ. ಐದನೆಯದಾಗಿ ಆರೋಗ್ಯ, ಎಲ್ಲರಿಗೂ ಉತ್ತಮ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆ. ಇನ್ನು ಆರನೆಯದಾಗಿ ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ. ಏಳನೆಯದಾಗಿ ಮೂಲಸೌಕರ್ಯ, ಉತ್ತಮ ರಸ್ತೆ, ರೈಲು, ಬಂದರು, ವಿಮಾನ ನಿಲ್ದಾಣ ಮತ್ತು ಡಿಜಿಟಲ್ ಸಂಪರ್ಕ. ಎಂಟನೆಯದಾಗಿ ಸ್ವಾವಲಂಬನೆ, ದೇಶೀಯ ಉತ್ಪಾದನೆ ಮತ್ತು ಭಾರತೀಯ ಉದ್ಯಮಗಳಿಗೆ ಉತ್ತೇಜನ. ಹಾಗಾಗಿ ಎಲ್ಲ ಜನರಲ್ಲಿ ವಿನಂತಿ ಏನೆಂದರೆ ತಾವುಗಳೆಲ್ಲ ದೇಶೀಯ ವಸ್ತುಗಳನ್ನು ಖರೀದಿಸಬೇಕಾಗಿ ವಿನಂತಿ. ಇನ್ನು 9ನೇದು ಪರಿಸರ ಸಂರಕ್ಷಣೆ, ಹಸಿರು ಶಕ್ತಿ ಮತ್ತು ಸುಸ್ಥಿರ ಅಭಿವೃದ್ಧಿ, ಮನೆಗೊಂದು ಮರ ಊರಿಗೊಂದು ವನ. ಇನ್ನು 10ನೇದಾಗಿ ಉತ್ತಮ ಆಡಳಿತ, ಪಾರದರ್ಶಕ, ಪರಿಣಾಮಕಾರಿ ಮತ್ತು ಜನಕೇಂದ್ರಿತ ಆಡಳಿತ. 2026 ಅಧಿಕೃತ ಚರ್ಚೆಗಳಲ್ಲಿಯೂ ಕೃಷಿ, ಸಂಶೋಧನೆ, ನವೀನತೆ ಮತ್ತು ತಂತ್ರಜ್ಞಾನಗಳನ್ನು ವಿಕಸಿತ್ ಭಾರತ್ ಅಟ್ 2047 ಪ್ರಮುಖ ಆಧಾರಗಳಾಗಿ ಒತ್ತಿ ಹೇಳಲಾಗಿದೆ. ಯುವಕರ ಪಾತ್ರ, ಭಾರತದ ಯುವಜನತೆ ವಿಕಸಿತ್ ಭಾರತ್ ಅಟ್ 2047 ನಿರ್ಮಾಣದಲ್ಲಿ ಅತ್ಯಂತ ಪ್ರಮುಖ ಶಕ್ತಿಯಾಗಿದೆ. ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಸಂಶೋಧನೆ ಮತ್ತು ಸಾಮಾಜಿಕ ಸೇವೆಯ ಮೂಲಕ ಯುವಕರು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು. 2026 ಸರ್ಕಾರಿ ಮಾಹಿತಿ ಪ್ರಕಾರ ಯುವಜನರನ್ನು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಕ್ರೀಡೆ ಮತ್ತು ನಾಗರಿಕ ಪಾಲ್ಗೊಳ್ಳುವಿಕೆಯ ಮೂಲಕ ಅಭಿವೃದ್ಧಿಯ ಭಾಗವಾಗಿಸುವುದಕ್ಕೆ ಮತ್ತು ಒತ್ತು ನೀಡಲಾಗಿದೆ. 2047 ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವ ದೀರ್ಘಕಾಲೀನ ರಾಷ್ಟ್ರೀಯ ದೃಷ್ಟಿಕೋನ. ಈ ಪ್ರಯತ್ನದಲ್ಲಿ ಸರ್ಕಾರದ ಜೊತೆಗೆ ನಾಗರಿಕರು, ಯುವಕರು, ಶಿಕ್ಷಣ ಸಂಸ್ಥೆಗಳು, ಉದ್ಯಮಿಗಳು ಮತ್ತು ಸಮಾಜದ ವಿವಿಧ ವರ್ಗಗಳ ಸಕ್ರಿಯ ಭಾಗವಹಿಸುವಿಕೆಯ ಒತ್ತು ನೀಡಲಾಗಿದೆ. ವಿಕಸಿತ್ ಭಾರತ ಎಂದರೇನು? ಕೇವಲ ದೇಶದ GDP ಹೆಚ್ಚಿಸುವುದಲ್ಲ, ಆರ್ಥಿಕವಾಗಿ ಬಲಿಷ್ಠ, ಸಾಮಾಜಿಕವಾಗಿ ಸಮಾನ, ತಾಂತ್ರಿಕವಾಗಿ ಮುಂದುವರಿದ, ಉತ್ತಮ ಮೂಲ ಸೌಕರ್ಯ, ಪರಿಸರ ಸ್ನೇಹಿ ಮತ್ತು ಉತ್ತಮ ಆಡಳಿತ ಹೊಂದಿರುವ ಭಾರತವನ್ನು ನಿರ್ಮಿಸುವ ವಿಶಾಲ ಗುರಿಯಾಗಿದೆ. 2047 ವೇಳೆಗೆ ಭಾರತ ಸ್ವಾತಂತ್ರ್ಯದ 100 ವರ್ಷಗಳನ್ನು ಪೂರೈಸಲಿದೆ. ಆದ್ದರಿಂದ 2022 2047 ಅವಧಿಯನ್ನು ದೀರ್ಘಕಾಲೀನ ರಾಷ್ಟ್ರ ನಿರ್ಮಾಣದ ಪ್ರಮುಖ ಅಭಿವೃದ್ಧಿಯಾಗಿ ಪರಿಗಣಿಸಲಾಗಿದೆ. ವಿಕಸಿತ್ ಭಾರತ್ ಅಟ್ 2047 ಇದರ ಪ್ರಮುಖ ಗುರಿಗಳು: ಮೊದಲನೆಯದು ಬಲಿಷ್ಠ ಆರ್ಥಿಕತೆ, ಹೆಚ್ಚಿನ ಆರ್ಥಿಕ ಬೆಳವಣಿಗೆ, ಉತ್ಪಾದನೆ ಮತ್ತು ಕೈಗಾರಿಕಾ ವಿಸ್ತರಣೆ, MSME ಮತ್ತು ಸ್ಮಾರ್ಟ್ ಆ್ಯಪ್ಗಳಿಗೆ ಉತ್ತೇಜನೆ, ಹೆಚ್ಚಿನ ಉದ್ಯೋಗ ಸೃಷ್ಟಿ, ಭಾರತದ ಜಾಗತಿಕ ವ್ಯಾಪಾರ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಎರಡನೆಯದಾಗಿ ಗುಣಮಟ್ಟದ ಶಿಕ್ಷಣ, ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ, ಕೌಶಲ್ಯಾಧಾರಿತ ಶಿಕ್ಷಣ, ಸಂಶೋಧನೆ ಮತ್ತು ನವೀನತೆಗೆ ಉತ್ತೇಜನ, ಯುವಕರನ್ನು ಭವಿಷ್ಯದ
ಉದ್ಯೋಗಗಳಿಗೆ ಸಿದ್ಧಗೊಳಿಸುವುದು. ಇನ್ನು ಮೂರನೆಯದಾಗಿ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ. ಭಾರತದ ದೊಡ್ಡ ಯುವ ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲ ಶಕ್ತಿಯಾಗಿ ಪರಿವರ್ತಿಸುವುದು ಪ್ರಮುಖ ಗುರಿಯಾಗಿದೆ. ಯುವಕರಿಗೆ ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶವಿದೆ. ನಾಲ್ಕನೆಯದಾಗಿ ಆಧುನಿಕ ಕೃಷಿ. ರೈತರ ಆದಾಯ ಮತ್ತು ಉತ್ಪಾದಕತೆಯನ್ನು ಸುಧಾರಿಸುವುದು. ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ, ನೀರಿನ ಸಂರಕ್ಷಣೆ, ಆಹಾರ ಸಂಸ್ಕರಣ, ಕೃಷಿ ಮೌಲ್ಯ ಸರಪಳಿಯನ್ನು ಬಲಪಡಿಸುವುದು. ಐದನೆಯದಾಗಿ ಉತ್ತಮ ಆರೋಗ್ಯ. ಕೈಗೆಟುಕುವ ಆರೋಗ್ಯ ಸೇವೆ, ಗುಣಮಟ್ಟದ ಆಸ್ಪತ್ರೆಗಳು, ತಡೆಗಟ್ಟುವ ಆರೋಗ್ಯ ಕ್ರಮಗಳು, ತಾಯಿ ಮತ್ತು ಮಕ್ಕಳ ಆರೋಗ್ಯ, ವೈದ್ಯಕೀಯ ತಂತ್ರಜ್ಞಾನ ಮತ್ತು ಸಂಶೋಧನೆ. ಇನ್ನು ಆರನೆಯದಾಗಿ ಮಹಿಳಾ ಸಬಲೀಕರಣ. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಮಹಿಳೆಯರು ಅಭಿವೃದ್ಧಿಯ ಭಾಗಿಯಾಗುವುದಷ್ಟೇ ಅಲ್ಲ, ಅಭಿವೃದ್ಧಿಗೆ ನಾಯಕತ್ವ ನೀಡುವ ಶಕ್ತಿಯಾಗಬೇಕು ಎಂಬ ದೃಷ್ಟಿಕೋನವಿದೆ. ಮೈ ಗೌರ್ಮೆಂಟ್ ಕೂಡ 2026ರಲ್ಲಿ ವಿಕಸಿತ್ ಭಾರತ್ ಕುರಿತು ವುಮೆನ್ ಲೆಡ್ ಡೆವಲಪ್ಮೆಂಟ್ಗೆ ಪ್ರಾಮುಖ್ಯತೆ ನೀಡುವ ವಿಷಯಗಳನ್ನು ಪ್ರಕಟಿಸಿದೆ. ಮೂಲಸೌಕರ್ಯ ಅಭಿವೃದ್ಧಿ. ವಿಕಸಿತ ಭಾರತಕ್ಕೆ ಆಧುನಿಕ ಮೂಲಸೌಕರ್ಯ ಅತ್ಯಗತ್ಯ. ಮುಖ್ಯವಾಗಿ ಉತ್ತಮ ಹೆದ್ದಾರಿಗಳು, ಆಧುನಿಕ ರೈಲು ವ್ಯವಸ್ಥೆ, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ, ಬಂದರುಗಳ ಅಭಿವೃದ್ಧಿ, ಸ್ಮಾರ್ಟ್ ಮತ್ತು ಸುಸ್ಥಿರ ನಗರಗಳು, ವಿಜ್ಞಾನ ತಂತ್ರಜ್ಞಾನ ಮತ್ತು ಎಐ. ಭವಿಷ್ಯದ ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಮಿಕಂಡಕ್ಟರ್, ರೋಬೋಟಿಕ್ಸ್, ಬಯೋಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ ಮತ್ತು ಡಿಜಿಟಲ್ ಟೆಕ್ನಾಲಜಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತದ ಯುವಕರು ಸಂಶೋಧನೆ ಮತ್ತು ನವೀನತೆಯಲ್ಲಿ ಮುಂಚೂಣಿಗೆ ಬರಬೇಕು. ಮೈ ಗೌರ್ಮೆಂಟ್ನ ವಿಕಸಿತ್ ಭಾರತ್ ಕಾರ್ಯಕ್ರಮದಲ್ಲಿಯೂ ಯುವಕರ ಹೊಸ ಆಲೋಚನೆಗಳನ್ನು ನೀತಿ ಮತ್ತು ಕಾರ್ಯತಂತ್ರದೊಂದಿಗೆ ಸಂಪರ್ಕಿಸುವ ಉದ್ದೇಶವನ್ನು ಸ್ಪಷ್ಟಪಡಿಸಲಾಗಿದೆ. ಹಸಿರು ಮತ್ತು ಸುಸ್ಥಿರ ಭಾರತ. ಅಭಿವೃದ್ಧಿಯ ಜೊತೆಗೆ ಪರಿಸರ ಸಂರಕ್ಷಣೆಯೂ ಅಗತ್ಯ. ಮುಖ್ಯ ಗುರಿಗಳು ಸೌರ ಮತ್ತು ನವೀಕರಿಸಬಹುದಾದ ಶಕ್ತಿ, ಶುದ್ಧ ಇಂಧನ, ನೀರಿನ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ, ತ್ಯಾಜ್ಯ ನಿರ್ವಹಣೆ, ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಅಭಿವೃದ್ಧಿ. ಅಂದರೆ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ, ಸುಸ್ಥಿರ ಅಭಿವೃದ್ಧಿ. ಆತ್ಮನಿರ್ಭರ್ ಭಾರತ್. ವಿಕಸಿತ್ ಭಾರತದಲ್ಲಿ ಭಾರತವು ಅನೇಕ ಪ್ರಮುಖ ಕ್ಷೇತ್ರಗಳಲ್ಲಿ ತನ್ನ ಉತ್ಪಾದನಾ ಸಾಮರ್ಥ್ಯ ಮತ್ತು ತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಗುರಿ ಹೊಂದಿದೆ. ಉದಾಹರಣೆಗಳು ಮೇಕ್ ಇನ್ ಇಂಡಿಯಾ, ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ, ಇನೋವೇಟ್ ಇನ್ ಇಂಡಿಯಾ, ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ. ಅಂದರೆ ಭಾರತದಲ್ಲಿ ಉತ್ಪಾದಿಸಿ ಭಾರತದಲ್ಲೇ ನವೀನತೆ ಸೃಷ್ಟಿಸಿ ಜಗತ್ತಿನ ಮಾರುಕಟ್ಟೆಗೆ ಉತ್ಪನ್ನಗಳನ್ನು ರಫ್ತು ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಉತ್ತಮ ಆಡಳಿತ. ವಿಕಸಿತ ಭಾರತಕ್ಕೆ ಗುಡ್ ಗವರ್ನೆನ್ಸ್ ಅತ್ಯಂತ ಮುಖ್ಯ. ಅದರ ಅರ್ಥ ಪಾರದರ್ಶಕ ಆಡಳಿತ, ಭ್ರಷ್ಟಾಚಾರ ನಿಯಂತ್ರಣ, ವೇಗವಾದ ಸರ್ಕಾರಿ ಸೇವೆಗಳು, ಡಿಜಿಟಲ್ ಸಾರ್ವಜನಿಕ ಸೇವೆಗಳು, ಜನಕೇಂದ್ರಿತ ನೀತಿಗಳು, ಕಾನೂನಿನ ಸಮಾನ ಅನುಷ್ಠಾನ, ನಾಗರಿಕರ ಭಾಗವಹಿಸುವಿಕೆ. 2026ರ ಮೈ ಗವರ್ಮೆಂಟ್ ಪ್ರಕಟಣೆಯಲ್ಲಿಯೂ ಗುಡ್ ಗವರ್ನೆನ್ಸ್ ಮತ್ತು ವಿಕಸಿತ್ ಭಾರತ್ ಎಟ್ 2047 ಅನ್ನು ಪರಸ್ಪರ ಸಂಬಂಧಿಸಿದ ರಾಷ್ಟ್ರೀಯ ಅಭಿವೃದ್ಧಿಯ ವಿಷಯಗಳಾಗಿ ಚರ್ಚಿಸಲಾಗಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ. ವಿಕಸಿತ್ ಭಾರತ್ ಎಂದರೆ ಕೇವಲ ಕೆಲವೇ ನಗರಗಳು ಅಥವಾ ಕೆಲವೇ ವರ್ಗಗಳು ಅಭಿವೃದ್ಧಿ ಹೊಂದುವುದಲ್ಲ, ಯಾರೂ ಹಿಂದೆ ಉಳಿಯಬಾರದು ಎಂಬ ತತ್ವದೊಂದಿಗೆ ಗ್ರಾಮೀಣ ಪ್ರದೇಶಗಳು, ಬಡವರು, ಮಹಿಳೆಯರು, ಯುವಕರು, ರೈತರು, ಕಾರ್ಮಿಕರು ಮತ್ತು ವಿವಿಧ ಸಾಮಾಜಿಕ ವರ್ಗಗಳಿಗೆ ಅಭಿವೃದ್ಧಿಯ ಅವಕಾಶಗಳನ್ನು ತಲುಪಿಸಬೇಕು. ಯುವಕರ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ವಿಕಸಿತ್ ಭಾರತ್ ಎಟ್ 2047ರಲ್ಲಿ ಯುವ ಜನತೆಗೆ ವಿಶೇಷ ಮಹತ್ವವಿದೆ. ಮೈ ಗವರ್ಮೆಂಟ್ನ ಅಧಿಕೃತ ವಿಕಸಿತ್ ಭಾರತ್ ವೇದಿಕೆಯ ಪ್ರಕಾರ ದೇಶದ ಯುವಕರು ಧ್ವನಿ ಮತ್ತು ಆಲೋಚನೆಗಳನ್ನು ಭಾರತದ ಭವಿಷ್ಯದ ನೀತಿ ಕಾರ್ಯತಂತ್ರದೊಂದಿಗೆ ಸಂಪರ್ಕಿಸುವ ಉದ್ದೇಶವಿದೆ. ಯುವಕರು ಮಾಡಬಹುದಾದ ಕೆಲಸಗಳು: ಶಿಕ್ಷಣ, ಕೌಶಲ್ಯ, ಉದ್ಯೋಗ ಅಥವಾ ಉದ್ಯಮ, ನವೀನತೆ, ರಾಷ್ಟ್ರ ನಿರ್ಮಾಣ.
ಒಬ್ಬ ಯುವಕ ಉತ್ತಮ ಶಿಕ್ಷಣ ಪಡೆಯುವುದು, ಹೊಸ ಕೌಶಲ್ಯ ಕಲಿಯುವುದು, ಸ್ವಯಂ ಉದ್ಯೋಗ ಅಥವಾ ಉದ್ಯಮ ಆರಂಭಿಸುವುದು, ತೆರಿಗೆ ಮತ್ತು ಕಾನೂನುಗಳನ್ನು ಪಾಲಿಸುವುದು, ಪರಿಸರವನ್ನು ರಕ್ಷಿಸುವುದು, ಮತದಾನ ಮತ್ತು ನಾಗರಿಕ ಕರ್ತವ್ಯಗಳಲ್ಲಿ ಭಾಗವಹಿಸುವುದು, ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡುವುದು, ಸಮಾಜ ಸೇವೆ ಮಾಡುವುದು ಇವೆಲ್ಲವೂ ವಿಕಸಿತ್ ಭಾರತದ ನಿರ್ಮಾಣಕ್ಕೆ ಕೊಡುಗೆಗಳಾಗಿವೆ. 1947ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಗಳಿಸಿದ್ದೇವೆ. 2047ರಲ್ಲಿ ನಾವು ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸಾಗಿಸೋಣ. ನನ್ನ ದೇಶ, ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ, ನನ್ನ ಕೊಡುಗೆ, ನಮ್ಮ ಏಕತೆ, ನಮ್ಮ ಶಕ್ತಿ, ನಮ್ಮ ಯುವ ಶಕ್ತಿ, ನಮ್ಮ ಭವಿಷ್ಯ, ನಮ್ಮ ಸಂಕಲ್ಪ ವಿಕಸಿತ ಭಾರತ 2047. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಗೋಪಾಲ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.